ಸ್ನೇಹಿತರೆ ನಮಸ್ಕಾರ. ಇದೇ ಜೂನ್ನಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚಾರ ಆಗ್ತಾ ಇದೆ. ಸೊ ಚಿತ್ರಪಕ್ಷ ಅಯನಾಂಶದ ಪ್ರಕಾರ ಜೂನ್ 1 ಮತ್ತು 2ನೇ ತಾರೀಕಿನ ನಡುವೆ ಈ ಗುರು ಸಂಚಾರ ನಡೀತಾ ಇರೋದು. ಈ ಗುರು ಸಂಚಾರದಿಂದ ಗುರು ರಾಶಿ ಬದಲಾವಣೆಯಿಂದ ಕೆಲವೊಂದು ರಾಶಿಗಳಿಗೆ ಗುರುಬಲ ಬಂದಂಗಾಗುತ್ತೆ, ಮತ್ತೆ ಕೆಲ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಈಗ ಸಿಂಹ ರಾಶಿಯವರನ್ನ ಪರಿಗಣಿಸೋದಾದರೆ 12ನೇ ಮನೆಗೆ ಇದು ಗುರು ಸಂಚಾರ ಆಗ್ತಾ ಇರೋದ್ರಿಂದಾಗಿ ಗುರುಬಲ ಇಲ್ಲ ಅಂತ ಕನ್ಸಿಡರ್ ಆಗುತ್ತೆ. ಗುರುಬಲ ಇಲ್ಲ ಅಂದ ಮಾತ್ರಕ್ಕೆ ಜೀವನದಲ್ಲಿ ಏನು ನಡೆಯೋದೇ ಇಲ್ಲ ಅಂತೇನು ಅಂದ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆಂದರೆ ಏನು ಗುರು ಸಂಚಾರದ ಎಫೆಕ್ಟ್ ಇದೆಯೋ ಇದು ಒಂದೇ ಕಂಪ್ಲೀಟ್ ಜೀವನವನ್ನು ನಿರ್ಧಾರ ಮಾಡೋದಿಲ್ಲ. ವೈಯಕ್ತಿಕ ಜಾತಕದಲ್ಲಿನ ಯೋಗಗಳು ಮತ್ತು ಸದ್ಯ ನಡೀತಾ ಇರುವಂಥ ದಶಾ ಭುಕ್ತಿಗಳು ಇದು ಪ್ರಮುಖವಾಗಿ ಪಾತ್ರ ವಹಿಸುತ್ತೆ. ಹಾಗೆಯೇ ಗುರು ಸಂಚಾರದ ಏನು ಎಫೆಕ್ಟ್ ಏನಿದೆಯೋ ಇದು ಕೂಡ ನಕ್ಷತ್ರಗಳು ಮತ್ತು ಯಾವ ರಾಶಿಗೆ ಗುರು ಸಂಚಾರ ಆಗ್ತಾ ಇದೆಯೋ ಅಲ್ಲಿನ ಅಷ್ಟಕ ವರ್ಗ ಬಿಂದುಗಳು ಅಂತ ಬರ್ತದೆ. ಇದು ಕೂಡ ಈ ಗುರು ಸಂಚಾರದ ಎಫೆಕ್ಟನ್ನು ಸಾಕಷ್ಟು ಮಾರ್ಪಾಡು ಮಾಡ್ತದೆ. ಬೃಹತ್ ಸಂಹಿತ ಜ್ಯೋತಿಷ್ಯದ ಒಂದು ಬಹಳ ಪ್ರಮುಖವಾದಂಥ ಗ್ರಂಥ. ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ, ಗುರು ಸಂಚಾರದ ಫಲಗಳನ್ನೇ ಏನಿದೆಯೋ ಇದು ದಶೆಗಳ ಜೊತೆ ಅನ್ವಯಿಸಿ ನಿರ್ಣಯಿಸಬೇಕು ಅಂತ ಹೇಳಲಾಗಿದೆ. ಇಲ್ಲಿ ಸಂಸ್ಕೃತ ಶ್ಲೋಕದ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇದೆ, ನೀವು ಕೂಡ ಓದ್ಕೋಬೋದು. ಸಾಮಾನ್ಯವಾಗಿ ಗೋಚರ ಫಲವನ್ನು ರಾಶಿಯಿಂದ ನೋಡಲಾಗುತ್ತೆ. ಸೊ ರಾಶಿ ಅಂದರೆ ನಿಮ್ಮ ಜಾತಕದಲ್ಲಿ ಚಂದ್ರ ಯಾವ ರಾಶಿಯಲ್ಲಿ ಸ್ಥಿತ ಆಗಿರ್ತದೋ ಅದು ನಿಮ್ಮ ರಾಶಿ ಆಗುತ್ತೆ. ಚಂದ್ರಮ ಮನಸೋ ಜಾತ ಅಂತ ಗ್ರಂಥಗಳಲ್ಲಿ ಹೇಳಲಾಗಿದೆ. ಅದರ ಅರ್ಥ ಏನು ಅಂದರೆ ಏನು ಗೋಚರ ಫಲ ಅಂತ ಹೇಳಲಾಗುತ್ತೋ ಇದು ಪ್ರಮುಖವಾಗಿ ಮನಸ್ಸಿಗೆ ಅಪ್ಲೈ ಆಗುತ್ತೆ ಹೊರತು ದೇಹಕ್ಕೆ ಅಪ್ಲೈ ಆಗಲ್ಲ ಅಥವಾ ಯಾವುದೇ ಘಟನೆಗಳಿಗೆ ಅಪ್ಲೈ ಆಗಲ್ಲ. ಇನ್ನು ಗುರು ಗೋಚರ ಫಲ ನಮ್ಮ ಮನಸ್ಸಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ತಿಳ್ಕೊಬೇಕಾದ್ರೆ ಗುರು ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಗುರು ಅಂದರೆ ಏನು? ನಮ್ಮ ನಂಬಿಕೆ, ಪ್ರಧಾನವಾಗಿ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ನಮ್ಮ ನಿರೀಕ್ಷೆಗಳು, ನಮಗೆ ಸಿಗುವಂಥ ಮಾರ್ಗದರ್ಶನ, ಇದನ್ನು ಪ್ರಧಾನವಾಗಿ ಗುರು ಸಿಗ್ನಿಫೈ ಮಾಡುತ್ತೆ. ಈಗ ನಮ್ಮ ರಾಶಿಗೆ ಗುರುಬಲ ಇಲ್ಲ ಅಂದರೆ ಅವಕಾಶಗಳು ಕಮ್ಮಿ ಇರ್ಬೋದು. ಏನು ಅಂದ್ಕೊಂಡಿರ್ತೀವೋ ಆ ವಿಚಾರದಲ್ಲಿ ಆಗುತ್ತೋ ಇಲ್ವೋ ಅನ್ನೋ ನಂಬಿಕೆ ಅಪನಂಬಿಕೆಗಳ ಹೊಯ್ದಾಟ ಇರ್ತದೆ. ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸದ ಕೊರತೆ ಕಾಡ್ಬೋದು. ನಿರೀಕ್ಷೆಗಳು ಮತ್ತು ವಾಸ್ತವ ಪರಿಸ್ಥಿತಿ ಅಂತ ಏನಿದೆಯೋ ಅದು ಮ್ಯಾಚ್ ಆಗ್ತಾ ಇರಲಿಕ್ಕಿಲ್ಲ. ಸಲಹೆಗಳು ಮತ್ತು ಮಾರ್ಗದರ್ಶನಗಳನ್ನು ತಿರಸ್ಕರಿಸುವಂಥ ಒಂದು ಮನೋಭಾವ ಕೂಡ ಇರ್ತದೆ. ಈಗ ಸಿಂಹರಾಶಿಗೆ 12ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದಾಗಿ ಇವರ ಒಂದು ಸ್ವಪ್ರತಿಷ್ಠೆ ಅಥವಾ ಸ್ವಾಭಿಮಾನ ಅಂತ ಏನಿದೆಯೋ ಸೆಲ್ಫ್ ರೆಸ್ಪೆಕ್ಟ್ ಇದಕ್ಕೆಲ್ಲ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗುವಂಥ ಸನ್ನಿವೇಶಗಳು ಇರ್ತದೆ. ಮಾಡೋ ಕೆಲಸಕ್ಕೆ ಮನ್ನಣೆ ಸಿಗಲಿಕ್ಕಿಲ್ಲ, ಒಂದು ರೀತಿಯಲ್ಲಿ ಉತ್ಸಾಹ ಕಳ್ಕೊಂಡಂಥ ಒಂದು ಭಾವ ಇರ್ತದೆ, ಮೋಟಿವೇಶನ್ ಕಮ್ಮಿ ಇರ್ತದೆ, ಮಾಡಿರೋ ಕೆಲಸದ ವಿಚಾರದಲ್ಲಿ ಡಿಸ್ಕನೆಕ್ಷನ್ ಅನ್ನೋ ರೀತಿಯ ಒಂದು ಮನಸ್ಥಿತಿ ಇರ್ತದೆ. ಇದನ್ನು ನಿಭಾಯಿಸಬೇಕಾದ್ರೆ ಸರಳ ಜೀವನಕ್ಕೆ ಇವರು ಹೊಂದ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ನಿದ್ದೆ ಮಾಡಬೇಕು, ಅಂದರೆ ವಿಶ್ರಾಂತಿ ಪಡೆಯಬೇಕು. ಹಾಗೆಯೇ ಆಧ್ಯಾತ್ಮಿಕ ಪ್ರಾಕ್ಟೀಸ್ಗಳನ್ನು ರೂಢಿಸ್ಕೊಂಡ್ರೆ ಒಂದು ಸ್ವಲ್ಪ ಸಹಾಯ ಸಿಗ್ತದೆ. ಸಿಂಹರಾಶಿ ಅನ್ನೋದು ಒಂದು ಹೈಲಿ ಎನರ್ಜೆಟಿಕ್ ರಾಶಿ ಮತ್ತು ಹೈ ಸೆಲ್ಫ್ ರೆಸ್ಪೆಕ್ಟ್, ಹೈ ಸ್ಪಿರಿಟ್ ಇರುವಂಥ ರಾಶಿ. ಯಾಕೆಂದರೆ ಇದು ಸೂರ್ಯನ ರಾಶಿ. ಸೊ ಇವರು ಚಪ್ಪಾಳೆ ಬಯಸ್ತಾರೆ. ಅಂದರೆ ಇವ್ರಿಗೆ ಯಾರಾದ್ರೊಬ್ಬರು ಇವರು ಮಾಡುವಂಥ ಕೆಲಸವನ್ನು ನೋಡಿ ಮೆಚ್ಕೊಳ್ತಾ ಇದ್ದರೆ, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರೆ ಇವರು ಹೈ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅದೇ ಯಾರೂ ಇವ್ರನ್ನ ಪರಿಗಣಿಸೋದೇ ಇಲ್ಲ, ಇಗ್ನೋರ್ ಮಾಡ್ತಾ ಇದ್ದಾರೆ ಅಂದರೆ ಹಿಂದೆ ಸರಿಯುವಂಥ ಒಂದು ಮನೋಭಾವ ಇರ್ತದೆ. ಸದ್ಯ ಗುರುಬಲ ಇಲ್ಲದ ಕಾರಣ ಇವರು ಸ್ವಪ್ರತಿಷ್ಠೆಯನ್ನು ತೊರಿಬೇಕಾಗುತ್ತೆ. ಮನ್ನಣೆ ಸಿಗದೇ ಇದ್ರೂ ಕೂಡ ಪರ್ಫಾರ್ಮೆನ್ಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇವರು ಜನರಿಂದ ಮೆಚ್ಚುಗೆ ಬಯಸ್ತಾರೆ. ಏನಾದರೂ ಸಣ್ಣದಾಗಿ ಏನಾದರೂ ಇವರ ಕೆಲಸಕ್ಕೆ ಏನಾದರೂ ಹೇಳಿದ್ರೂ ಕೂಡ ಇವ್ರಿಗೆ ಈಗೋ ಹರ್ಟ್ ಆಗಿಬಿಡ್ತದೆ ಆ್ಯಕ್ಚುಲಿ. ಹೀಗಾಗಿ ಇವರಿಗೆ ಇನ್ನರ್ ಗ್ರೋತ್, ಇನ್ನರ್ ಸ್ಟೆಬಿಲಿಟಿ ಅಗತ್ಯ. ನಾನು ನನ್ನದು ಅನ್ನೋ ವಿಚಾರಗಳನ್ನು ಕೊಂಚ ಮಟ್ಟಿಗೆ ಲೆಟ್ ಗೋ ಮಾಡಬೇಕಾಗತ್ತೆ. ವಿದೇಶಗಳಿಗೆ ಸಂಬಂಧಿಸಿದ ವ್ಯವಹಾರಗಳು, ಕೆಲಸಗಳು ಮತ್ತು ವಿದೇಶ ಪ್ರಯಾಣದಂಥ ವಿಚಾರಗಳಿಗೆ ಈ ಏನು ಗೋಚರ ಏನಿದೆ ಇದು ಚೆನ್ನಾಗಿದೆ. ಆಸ್ಪತ್ರೆ, ಶಿಕ್ಷಣ, ಪ್ರಯಾಣ ಮತ್ತು ಕುಟುಂಬಕ್ಕಾಗಿ ಖರ್ಚು ಬರ್ಬೋದು. ಹಣಕಾಸಿನ ಹೂಡಿಕೆಗಳಿಗೆ ಸೂಕ್ತ ಸಮಯ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಆದಾಯ ಇರ್ತದೆ, ಆದರೂ ಸೇವಿಂಗ್ಸ್ ಸ್ವಲ್ಪ ಕಷ್ಟ ಆಗ್ಬೋದು. ಮತ್ತು ಇಲ್ಲಿ ಗುರು ಗೋಚರ ಪಾಸಿಟಿವ್ ಇಲ್ಲ ಅಂದಾಗ ರೆಮಿಡಿ ಏನು ಅನ್ನೋ ಪ್ರಶ್ನೆ ಬರ್ತದೆ. ಬೆಸ್ಟ್ ರೆಮಿಡಿ ಅಂದರೆ ನಿಮ್ಮ ಅಪ್ರೋಚ್ನ ಬದಲಾಯಿಸ್ಕೊಳ್ಳೋದು. ಗುರು ಅಂದರೆ ಮುಂದಾಲೋಚನೆ ಅಂತ ಅರ್ಥ. ಇವತ್ತಿನ ಪರಿಸ್ಥಿತಿ ಹೇಗಾದರೂ ಇರಲಿ, ಮುಂದಿನ ದಿನಗಳಲ್ಲಿ ಸ್ಥಿತಿಗತಿ ಚೆನ್ನಾಗಿರಬೇಕಾದ್ರೆ ಇವತ್ತು ಏನು ಮಾಡಬೇಕಾಗತ್ತೆ ಅಂತ ಯೋಚಿಸೋದು. ಇವತ್ತೇ ಎಲ್ಲವೂ ಬದಲಾಗಬೇಕು ಅಂತ ನಿರೀಕ್ಷಿಸಬಾರ್ದು. ಆತುರದಲ್ಲಿ ಯಾವುದೇ ನಿರ್ಧಾರ ಮಾಡಬಾರ್ದು. ಎಮೋಷ್ನಲ್ ಆಗಿ ಹಣಕಾಸಿನ ವ್ಯವಹಾರ ಕೂಡ ಮಾಡಬಾರ್ದು. ಗುರು ಅಂದರೆ ಶ್ರದ್ಧೆ, ಪ್ರಾಮಾಣಿಕತೆ. ಹೀಗಾಗಿ ಮಾಡೋ ಕೆಲಸವನ್ನು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಬೇಕು, ಅರೆಮನಸ್ಸಿನಿಂದ ಮಾಡಬಾರ್ದು. ಗುರು ಅಂದರೆ ನಂಬಿಕೆ, ಬ್ಲೈಂಡ್ ಬಿಲೀಫ್ ಇಟ್ಕೋಬಾರ್ದು, ಶುದ್ಧ ನಂಬಿಕೆಯನ್ನು ಬಲಪಡಿಸ್ಕೊಳ್ಬೇಕು. ಇದಕ್ಕಾಗಿ ನಿಮಗಿಷ್ಟವಾದ ದೇವರನ್ನ ಆರಾಧಿಸ್ಬೋದು. ಭಕ್ತಿಯಿಂದ ತಲ್ಲೀನರಾಗಿ ಆರಾಧಿಸಬೇಕು, ಹರಕೆಯ ಥರ ಪೂಜೆ ಪ್ರಾರ್ಥನೆ ಅಲ್ಲ.
ಗುರುಬಲ ಇಲ್ಲದ ಕಾರಣ ಈ ಫೀಲ್ ಗುಡ್ ಫ್ಯಾಕ್ಟರ್ಗಳು ಅನ್ನುವಂಥದ್ದು ಏನಿದೆಯೋ ಇದು ಕಡಿಮೆ ಇರ್ತದೆ. ಆದರೆ ಗುರು ನಿಮ್ಮ ಲಗ್ನಕ್ಕೆ ಅನುಗುಣವಾಗಿ ಕೆಲ ಶುಭ ಫಲಗಳನ್ನು ಕೊಡ್ತಿರ್ತದೆ, ಆದರೆ ಅದನ್ನು ಫೀಲ್ ಮಾಡ್ತಾ ಇರೋದಿಲ್ಲ. ಹೀಗಾಗಿ ಮಾನಸಿಕ ಫೀಲಿಂಗಿಗೆ ಮಹತ್ವ ನೀಡೋದು ಬೇಡ. ಇನ್ನು ದಶೆಗಳ ವಿಚಾರಕ್ಕೆ ಬರೋದಾದರೆ ಸಿಂಹರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತದೆ. ಸೊ ಈ 3 ನಕ್ಷತ್ರಗಳಿಗೆ ಅನುಗುಣವಾಗಿ ಆಯಾಯ ಪ್ರಾಯಕ್ಕೆ ಅನುಸಾರವಾಗಿ ಇವಾಗ ಯಾವ ಮಹಾದಶ ನಡೀತಾ ಇರ್ಬೋದು, ಅದರ ಥೀಮ್ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಇದರಲ್ಲಿ ವೈಯಕ್ತಿಕ ಜಾತಕದಲ್ಲಿ ಆಯಾ ಗ್ರಹಗಳ ಪೊಸಿಷನ್ ಏನಿದೆಯೋ ಇದು ಏನು ನಾನೀಗ ಹೇಳ್ತೀನೋ ಈ ಫಲಗಳಲ್ಲಿ ಸುಮಾರೆಲ್ಲ ಮಾರ್ಪಾಡು ಕೂಡ ಮಾಡುತ್ತೆ. ಮೊದಲನೇದಾಗಿ ಮಖ ನಕ್ಷತ್ರ. ಮಖ ನಕ್ಷತ್ರ ಬಂದು ಕೇತುವಿನ ನಕ್ಷತ್ರ ಆಗಿರೋದ್ರಿಂದಾಗಿ ಬಾಲ್ಯದಲ್ಲೇ ಇವರಿಗೆ ಒಂದು ಸ್ವಲ್ಪ ಸಡನ್ ಇವೆಂಟ್ಗಳು, ಸಡನ್ ಚೇಂಜಸ್ಗಳು, ಒಂದು ಸ್ವಲ್ಪ ಆಧ್ಯಾತ್ಮಿಕ ಸ್ಪರ್ಶ ಅನ್ನೋ ರೀತಿ ಬದುಕನ್ನು ನೋಡುವಂಥ ಒಂದು ಅನಿವಾರ್ಯ ಸನ್ನಿವೇಶಗಳು ಇವರಿಗೆ ಬಂದಿರ್ತದೆ. ಸೊ ನಂತರ ಏನು ತಾರುಣ್ಯದ ಕಾಲ ಏನಿದೆಯೋ ಇದು ಆನಂದಮಯವಾಗಿಯೂ ಇರ್ತದೆ, ಎಂಜಾಯ್ಮೆಂಟ್ನಿಂದನೂ ಕೂಡಿರ್ತದೆ. ಸೊ ಬಹಳಷ್ಟು ನಿರೀಕ್ಷೆಗಳು, ಕಾಮನೆಗಳನ್ನು ಇವರು ಅವಧಿಯಲ್ಲಿ ಮೂಡಿಸ್ಕೊಂಡಿರ್ತಾರೆ. ಆದರೆ ಅದು ಈಡೇರಲಿಲ್ಲ ಅಂದಾಗ ಮಧ್ಯ ವಯಸ್ಸಿನ ಕಾಲದಲ್ಲಿ ಹಾರ್ಡ್ ವರ್ಕ್ ಮಾಡುವಂಥ ಒಂದು ಸ್ಟೇಜ್ನ ನೋಡ್ತಾ ಇರ್ತಾರೆ. ಇದರಲ್ಲಿಗೆ 25ರಿಂದ 35ರ ವಯೋಮಾನದಲ್ಲಿರುವವರು ಒಂದು ಸೂರ್ಯ ದಶೆ ಅಥವಾ ಚಂದ್ರ ದಶೆಯಲ್ಲಿರುವಂಥ ಸಾಧ್ಯತೆ ಇದೆ. ಸೂರ್ಯ ದಶೆಯಲ್ಲಿರೋರಿಗೆ ಹೈ ಕಾನ್ಫಿಡೆನ್ಸ್ ಇರ್ತದೆ, ಆತ್ಮವಿಶ್ವಾಸದಿಂದ ಮುನ್ನುಗ್ಗುವ ಛಾತಿ ಇರ್ತದೆ, ತಮ್ಮನ್ನು ತಾವು ಗುರುತಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಇರ್ತಾರೆ. ಹೀಗಾಗಿ ಜೀವನ ವೇಗ ಪಡ್ಕೊಂಡಿರುತ್ತೆ. ಚಂದ್ರ ದಶೆಯಲ್ಲಿರುವವರಿಗೆ ಕಲ್ಪನಾ ಶಕ್ತಿ ಚೆನ್ನಾಗಿರುತ್ತೆ, ಆದರೆ ಎಮೋಷನಲ್ ಬಿಹೇವಿಯರ್ ಪ್ರದರ್ಶಿಸ್ತಾ ಇರ್ತಾರೆ. ಹೀಗಾಗಿ ಭಾವನಾತ್ಮಕವಾಗಿ ರಿಯಾಕ್ಟ್ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು. ಕಲ್ಪನಾ ಶಕ್ತಿಯನ್ನು ಜೀವನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಬಳಸ್ಕೊಂಡ್ರೆ ಉತ್ತಮ. ಏನೇನು ಕಲ್ಪನೆಗಳು ಬರ್ತಾ ಇವೆಯೋ ಅದನ್ನು ಬರೆದಿಟ್ಕೊಂಡ್ರೆ ಒಳ್ಳೆಯದು. ಇದನ್ನು ಜರ್ನಲಿಂಗ್ ಅಂತಾರೆ. ಇದರಲ್ಲಿ ಪ್ರಾಕ್ಟಿಕಲ್ ವಿಚಾರಗಳು ಅಂತ ಏನಿದೆಯೋ ಇದನ್ನು ಇವತ್ತಲ್ಲ ನಾಳೆ ಕಾರ್ಯರೂಪಕ್ಕೆ ಇಳಿಸೋದಕ್ಕೂ ಕೂಡ ಪ್ರಯತ್ನ ಪಡ್ಬೋದು. ಈಗ ಗುರು ಗೋಚರ ಫಲ ಏನಿದೆಯೋ ಇದು ಪ್ರತಿಕೂಲವಾಗಿರೋದ್ರಿಂದಾಗಿ ಇವರು ಏನೇ ನಿರ್ಧಾರಗಳು, ಏನೇ ಕೆಲಸ ಕಾರ್ಯಗಳನ್ನು ಮಾಡೋದಾದ್ರೂ ಅದನ್ನು ಪ್ರತಿಷ್ಠೆಯ ಕಾರಣವನ್ನು ಮುಂದಿಟ್ಕೊಂಡು ಹೋಗೋದು ಅಷ್ಟೊಂದು ಸರಿಯಲ್ಲ. ಇನ್ನು 35ರಿಂದ 45ರ ವಯೋಮಾನದಲ್ಲಿರುವವರು ಒಂದು ಕುಜ ಮಹಾದೇಶಿಯಲ್ಲಿರೋ ಸಾಧ್ಯತೆ ಇದೆ, ಅಥವಾ ರಾಹು ಮಹಾದೇಶಿಯ ಆರಂಭದ ಅವಧಿಯಲ್ಲಿ ಇರ್ತಾರೆ. ಕುಜ ದೇಶೆಯಲ್ಲಿದ್ದರೆ ಹೈ ಎನರ್ಜಿ ಇರ್ತದೆ, ಆ್ಯಕ್ಷನ್ ರಿಯಾಕ್ಷನ್ ಮನೋಭಾವಗಳಿರ್ತವೆ. ಜೀವನವನ್ನು ನಿಯಂತ್ರಣಕ್ಕೆ ತಗೊಳ್ಳೋ ಆತುರ, ಧಾವಂತ, ಒತ್ತಡವನ್ನು ಉಂಟು ಮಾಡ್ತಾ ಇರ್ತದೆ. ಆತುರ ಅಥವಾ ಒತ್ತಡಕ್ಕೆ ಕಟ್ಟುಬಿದ್ದು ನಿರ್ಧಾರ ಮಾಡೋ ಬದಲು ಸ್ಟ್ರಾಟಜಿ ಮತ್ತು ಟ್ಯಾಕ್ಟಿಕಲ್ ಆಲೋಚನೆಗಳನ್ನು ಮಾಡಿದ್ರೆ ಏನು ಈ ದಶೆಯ ಅವಧಿ ಉತ್ತಮವಾಗಿರುತ್ತೆ. ಈಗ ಗುರು ಗೋಚರ ಫಲ ಪ್ರತಿಕೂಲವಾಗಿರೋದ್ರಿಂದಾಗಿ ಕುಜ ಮಹಾದೇಶಿಯ ಕಾಲದಲ್ಲಿರುವವರು ಏನು ತಕ್ಷಣದ ಏನು ಫಲಗಳು ಅಂತ ಏನಿದೆಯೋ ಈಗಲೇ ನನಗೆಲ್ಲವೂ ಸಿಗಬೇಕು ಅನ್ನೋ ರೀತಿಯ ಒಂದು ಆಲೋಚನೆ ಏನಿದೆಯೋ ಇದನ್ನು ಇಟ್ಕೊಳ್ಳೋದೇ ಇದ್ರೆ ಒಳ್ಳೆಯದು. ಇನ್ನು 45ರಿಂದ 55ರ ವಯೋಮಾನದಲ್ಲಿರುವವರು ರಾಹು ಮಹಾದಶೆಯ ಅವಧಿಯಲ್ಲಿರೋ ಸಾಧ್ಯತೆ ಇದೆ. ರಾಹು ಮಹಾದಶೆಯ ಅವಧಿ ನೀವು ಹೇಗೆ ಪ್ಲಾನಿಂಗ್ ಮಾಡ್ಕೊಳ್ತೀರೋ ಅದರಂತೆ ಫಲ ಕೊಡುತ್ತೆ. ಮಹತ್ ಕಾರ್ಯಗಳನ್ನು ಮಾಡಬೇಕು ಅಂತ ಮನಸ್ಸು ಹಾತೊರೆಯುತ್ತೆ. ಬಿಗ್ ಅಚೀವ್ಮೆಂಟ್, ಬಿಗ್ ಮನಿಗಾಗಿ ಹಗಲಿರುಳು ಯೋಚಿಸ್ತಾ ಇರ್ತಾರೆ. ಮಾನಸಿಕ ರೆಸ್ಟ್ಲೆಸ್ನೆಸ್ ಹೆಚ್ಚಾಗ್ಬೋದು. ರಾಹು ದಶೆ ಏನಿದೆಯೋ ಇದು ಹೈ ಸ್ಟ್ರೆಸ್, ಹೈ ಗ್ರೋತ್ನ ದಶೆಯ ಕಾಲ. ಆದರೆ ಎಲ್ಲವನ್ನೂ ಒಟ್ಟಿಗೆ ಮೈ ಮೇಲೆ ಹೇಳ್ಕೊಂಡು ಮಾಡ್ತೀನಿ ಅನ್ನೋದಕ್ಕಿಂತಲೂ ಸಣ್ಣ ಸಣ್ಣ ಹೆಜ್ಜೆ ಇಡೋದಕ್ಕೆ ಆರಂಭಿಸಬೇಕಾಗುತ್ತೆ. ಕನ್ಸಿಸ್ಟೆನ್ಸಿ ಇರಬೇಕು. ಓವರ್ ಥಿಂಕಿಂಗ್ ಪ್ರವೃತ್ತಿ ಇದನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಗುರು ಈಗ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದಾಗಿ ಏನು ರಾಹು ಮಹಾದಶೆಯ ಕಾಲದಲ್ಲಿರುವವರು ಸಾಮಾನ್ಯವಾಗಿ ಸ್ಟ್ರೆಸ್ನಲ್ಲಿರೋದ್ರಿಂದಾಗಿ ನಿದ್ದೆಗೆ ಮಹತ್ವ ಕೊಡಬೇಕಾಗುತ್ತೆ. ವಿಶ್ರಾಂತಿ ಅಗತ್ಯ ಇರ್ತದೆ ಇವರಿಗೆ. ಸೊ ಇದರ ಜೊತೆಗೆ ತುಂಬ ವಿಚಾರಗಳನ್ನು ಒಟ್ಟಿಗೆ ಮಾಡ್ತೀನಿ ಅಂತ ಹೋಗೋದು ಅಷ್ಟು ಒಳ್ಳೆಯದಲ್ಲ. ಒಂದೊಂದೇ ವಿಚಾರಗಳನ್ನು ತಗೊಳ್ಳೋದು ಉತ್ತಮ. ಹಾಗೆಯೇ ಈಗಲೇ ನನಗೆ ಎಕ್ಸ್ಪೋಜರ್ ಸಿಗಬೇಕು ಅಂತ ಹೋಗೋದು ಕೂಡ ಅಷ್ಟು ಒಳ್ಳೆಯದಲ್ಲ. ಇನ್ನು 55ರಿಂದ 65ರ ವಯೋಮಾನದಲ್ಲಿರುವವರು ಗುರು ಮಹಾದಶೆಯ ಅವಧಿಯಲ್ಲಿರುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಗುರು ಮಹಾದಶೆ ಉತ್ತಮ ಕಾಲವೇ ಆಗಿರುತ್ತೆ. ಶಾಂತಿಯುತವಾಗಿ ಜೀವನ ಮಾಡೋ ಬಗ್ಗೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಆಳ ಅಗಲದ ಅರಿವಾಗಿರುತ್ತೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿ ಇರ್ತಾರೆ. ಅನುಭವವನ್ನು ಇತರರ ಮಾರ್ಗದರ್ಶನಕ್ಕೆ ಬಳಸಿದರೆ ಇನ್ನೂ ಉತ್ತಮ. ಸದ್ಯದ ಗುರು ಗೋಚರ 12ನೇ ಭಾವದಲ್ಲಿ ಇರೋದ್ರಿಂದಾಗಿ ಸ್ವಲ್ಪ ಸ್ಪಿರಿಚುವಲ್ ಥಿಂಕಿಂಗನ್ನು ಇಟ್ಕೊಂಡ್ರೆ ಇವರಿಗೆ ಮಾನಸಿಕ ಶಾಂತಿ ಇರ್ತದೆ. ಇನ್ನು ಮುಂದಿನದು ಪುಬ್ಬ ನಕ್ಷತ್ರ, ಪೂರ್ವ ಫಲ್ಗುಣಿ. ಸೊ ಇದು ಶುಕ್ರನ ನಕ್ಷತ್ರ. ಹಾಗಾಗಿ ಬಾಲ್ಯದಲ್ಲಿ ಇವರಿಗೆ ಸ್ವಲ್ಪ ಎಂಜಾಯ್ಮೆಂಟ್ನ ಫೇಸ್ ಇರ್ತದೆ. ಸೊ 30ರ ಹರೆಯದ ಅವಧಿ ಏನಿದೆಯೋ ಇದು ಸ್ವಲ್ಪ ಸ್ಟ್ರಗಲ್ನ ಫೇಸ್ ಇರ್ತದೆ. 40ರ ಹರೆಯದ ನಂತರ ಜೀವನ ಒಂದು ಹಂತಕ್ಕೆ ಬರಲಿಕ್ಕೆ ಶುರು ಆಗುತ್ತೆ. ಇದರಲ್ಲಿ ಈಗ 25ರಿಂದ 35ರ ವಯೋಮಾನದಲ್ಲಿರುವವರು ಚಂದ್ರ ಮಹಾದಶೆಯಲ್ಲಿರುವ ಸಾಧ್ಯತೆ ಇದೆ. ಚಂದ್ರ ದಶೆಯಲ್ಲಿರುವವರಿಗೆ ಕಲ್ಪನಾ ಶಕ್ತಿ ಚೆನ್ನಾಗಿರುತ್ತೆ, ಆದರೆ ಎಮೋಷನಲ್ ಬಿಹೇವಿಯರ್ ಪ್ರದರ್ಶಿಸ್ತಾ ಇರ್ತಾರೆ. ಹೀಗಾಗಿ ಭಾವನಾತ್ಮಕವಾಗಿ ರಿಯಾಕ್ಟ್ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು. ಕಲ್ಪನಾ ಶಕ್ತಿಯನ್ನು ಜೀವನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಬಳಸ್ಕೊಂಡ್ರೆ ಉತ್ತಮ. ಏನೇನು ಕಲ್ಪನೆಗಳು ಬರ್ತಾ ಇವೆಯೋ ಅದನ್ನು ಬರೆದಿಟ್ಕೊಂಡ್ರೆ ಒಳ್ಳೆಯದು. ಇದನ್ನು ಜರ್ನಲಿಂಗ್ ಅಂತಾರೆ. ಇದರಲ್ಲಿ ಪ್ರಾಕ್ಟಿಕಲ್ ವಿಚಾರಗಳು ಅಂತ ಏನಿದೆಯೋ ಇದನ್ನು ಇವತ್ತಲ್ಲ ನಾಳೆ ಕಾರ್ಯರೂಪಕ್ಕೆ ಇಳಿಸೋದಕ್ಕೂ ಕೂಡ ಪ್ರಯತ್ನ ಪಡ್ಬೋದು.
ಈಗ ಸದ್ಯ ಗುರುಬಲ ಇಲ್ಲದೇ ಇರೋ ಕಾರಣಕ್ಕೆ ಒಂದು ಕೊಂಚ ಮಟ್ಟಿಗೆ ಅಸ್ಥಿರತೆ ಕಾಡ್ಬೋದು. ಮೇಯ್ನ್ಲಿ ವೃತ್ತಿಗೆ ಸಂಬಂಧಪಟ್ಟಂಗೆ ಇವರು ಆತುರದ ನಿರ್ಧಾರವನ್ನು ತಗೋಬಾರ್ದು. ಸೊ ವಿವೇಚನೆ ಬಳಸಬೇಕಾಗುತ್ತೆ. ಸೊ ವೃತ್ತಿಯಲ್ಲೂ ಕೂಡ ನನಗೆ ಎಕ್ಸ್ಪೋಜರ್ ಸಿಗ್ತಾ ಇಲ್ಲ ಅಂತ ಇವರಿಗೆ ಅನ್ನಿಸ್ಬೋದು. ಎಕ್ಸ್ಪೋಜರ್ ಮುಂದೆ ಸಿಗ್ತದೆ, ಅದಕ್ಕೆ ಇವಾಗ ಅವರು ತೆರೆಯ ಹಿಂದಿದ್ದು ಕೆಲಸ ಮಾಡೋದು ಸೂಕ್ತ. ಇನ್ನು 35ರಿಂದ 45 ವಯೋಮಾನದಲ್ಲಿರುವವರು ಒಂದು ಕುಜ ಮಹಾದಶೆಯಲ್ಲಿರ್ಬೋದು ಅಥವಾ ರಾಹು ಮಹಾದಶೆಯ ಆರಂಭದ ಕಾಲದಲ್ಲಿರ್ಬೋದು. ಕುಜ ದಶೆಯಲ್ಲಿದ್ದರೆ ಹೈ ಎನರ್ಜಿ ಇರ್ತದೆ, ಆ್ಯಕ್ಷನ್ ರಿಯಾಕ್ಷನ್ ಮನೋಭಾವಗಳಿರ್ತವೆ, ಜೀವನವನ್ನು ನಿಯಂತ್ರಣಕ್ಕೆ ತಗೊಳ್ಳೋ ಆತುರ ಧಾವಂತ ಒತ್ತಡವನ್ನು ಉಂಟು ಮಾಡ್ತಾ ಇರ್ತದೆ. ಆತುರ ಅಥವಾ ಒತ್ತಡಕ್ಕೆ ಕಟ್ಟುಬಿದ್ದು ನಿರ್ಧಾರ ಮಾಡೋ ಬದಲು ಸ್ಟ್ರಾಟಜಿ ಮತ್ತು ಟ್ಯಾಕ್ಟಿಕಲ್ ಆಲೋಚನೆಗಳನ್ನು ಮಾಡಿದ್ರೆ ಏನು ಈ ದಶೆಯ ಅವಧಿ ಉತ್ತಮವಾಗಿರುತ್ತೆ. ಈಗ ಗುರು ಗೋಚರ ಫಲ ಪ್ರತಿಕೂಲವಾಗಿರೋದ್ರಿಂದಾಗಿ ಕುಜ ಮಹಾದಶೆಯ ಕಾಲದಲ್ಲಿರುವವರು ಏನು ತಕ್ಷಣದ ಏನು ಫಲಗಳು ಅಂತ ಏನಿದೆಯೋ, ಈಗಲೇ ನನಗೆಲ್ಲವೂ ಸಿಗಬೇಕು ಅನ್ನೋ ರೀತಿಯ ಒಂದು ಆಲೋಚನೆ ಏನಿದೆಯೋ ಇದನ್ನು ಇಟ್ಕೊಳ್ಳೋದಿದ್ರೆ ಒಳ್ಳೆಯದು. ಇನ್ನು 45ರಿಂದ 55 ವಯೋಮಾನದಲ್ಲಿರುವವರು ರಾಹು ಮಹಾದಶೆಯ ಅವಧಿಯಲ್ಲಿರೋ ಸಾಧ್ಯತೆ ಇದೆ. ಒಂದು ರೀತಿಯ ಮಹತ್ವಾಕಾಂಕ್ಷೆಗಳು ಮೂಡುವಂಥ ಒಂದು ಸಮಯ ಇದು. ರಾಹು ಮಹಾದಶೆಯ ಅವಧಿ ನೀವು ಹೇಗೆ ಪ್ಲಾನಿಂಗ್ ಮಾಡ್ಕೊಳ್ತೀರೋ ಅದರಂತೆ ಫಲ ಕೊಡುತ್ತೆ. ಮಹತ್ ಕಾರ್ಯಗಳನ್ನು ಮಾಡಬೇಕು ಅಂತ ಮನಸ್ಸು ಹಾತೊರೆಯುತ್ತೆ. ಬಿಗ್ ಅಚೀವ್ಮೆಂಟ್, ಬಿಗ್ ಮನಿಗಾಗಿ ಹಗಲಿರುಳು ಯೋಚಿಸ್ತಾ ಇರ್ತಾರೆ. ಮಾನಸಿಕ ರೆಸ್ಟ್ಲೆಸ್ನೆಸ್ ಹೆಚ್ಚಾಗ್ಬೋದು. ರಾಹು ದಶೆ ಏನಿದೆಯೋ ಇದು ಹೈ ಸ್ಟ್ರೆಸ್, ಹೈ ಗ್ರೋತ್ನ ದಶೆಯ ಕಾಲ. ಆದರೆ ಎಲ್ಲವನ್ನೂ ಒಟ್ಟಿಗೆ ಮೈ ಮೇಲೆ ಹೇಳ್ಕೊಂಡು ಮಾಡ್ತೀನಿ ಅನ್ನೋದಕ್ಕಿಂತಲೂ ಸಣ್ಣ ಸಣ್ಣ ಹೆಜ್ಜೆ ಇಡೋದಕ್ಕೆ ಆರಂಭಿಸಬೇಕಾಗುತ್ತೆ. ಕನ್ಸಿಸ್ಟೆನ್ಸಿ ಇರಬೇಕು. ಓವರ್ ಥಿಂಕಿಂಗ್ ಪ್ರವೃತ್ತಿ ಇದನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಗುರು ಈಗ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದಾಗಿ ಏನು ರಾಹು ಮಹಾದಶೆಯ ಕಾಲದಲ್ಲಿರುವವರು ಸಾಮಾನ್ಯವಾಗಿ ಸ್ಟ್ರೆಸ್ನಲ್ಲಿರೋದ್ರಿಂದಾಗಿ ನಿದ್ದೆಗೆ ಮಹತ್ವ ಕೊಡಬೇಕಾಗುತ್ತೆ. ವಿಶ್ರಾಂತಿ ಅಗತ್ಯ ಇರ್ತದೆ ಇವರಿಗೆ. ಸೊ ಇದರ ಜೊತೆಗೆ ತುಂಬ ವಿಚಾರಗಳನ್ನು ಒಟ್ಟಿಗೆ ಮಾಡ್ತೀನಿ ಅಂತ ಹೋಗೋದು ಅಷ್ಟು ಒಳ್ಳೆಯದಲ್ಲ. ಒಂದೊಂದೇ ವಿಚಾರಗಳನ್ನು ತಗೊಳ್ಳೋದು ಉತ್ತಮ. ಹಾಗೆಯೇ ಈಗಲೇ ನನಗೆ ಎಕ್ಸ್ಪೋಜರ್ ಸಿಗಬೇಕು ಅಂತ ಹೋಗೋದು ಕೂಡ ಅಷ್ಟು ಒಳ್ಳೆಯದಲ್ಲ. ಇನ್ನು 55ರಿಂದ 65 ವಯೋಮಾನದಲ್ಲಿರುವವರು ಗುರು ಮಹಾದಶೆಯ ಅವಧಿಯಲ್ಲಿರುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಗುರು ಮಹಾದಶೆ ಉತ್ತಮ ಕಾಲವೇ ಆಗಿರುತ್ತೆ. ಶಾಂತಿಯುತವಾಗಿ ಜೀವನ ಮಾಡೋ ಬಗ್ಗೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಆಳ ಅಗಲದ ಅರಿವಾಗಿರುತ್ತೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿ ಇರ್ತಾರೆ. ಅನುಭವವನ್ನು ಇತರರ ಮಾರ್ಗದರ್ಶನಕ್ಕೆ ಬಳಸಿದರೆ ಇನ್ನೂ ಉತ್ತಮ. ಸದ್ಯದ ಗುರು ಗೋಚರ 12ನೇ ಭಾವದಲ್ಲಿ ಇರೋದ್ರಿಂದಾಗಿ ಸ್ವಲ್ಪ ಸ್ಪಿರಿಚುವಲ್ ಥಿಂಕಿಂಗನ್ನು ಇಟ್ಕೊಂಡ್ರೆ ಇವರಿಗೆ ಮಾನಸಿಕ ಶಾಂತಿ ಇರ್ತದೆ. ಇನ್ನು ಸಿಂಹರಾಶಿಯಲ್ಲಿ 3ನೇ ನಕ್ಷತ್ರ ಬಂದು ಉತ್ತರ ಫಲ್ಗುಣಿ. ಇದು ಸೂರ್ಯನ ನಕ್ಷತ್ರ. ಇವರಲ್ಲಿಗೆ 25ರಿಂದ 35 ವಯೋಮಾನದಲ್ಲಿರುವವರು ರಾಹು ಮಹಾದಶೆಯ ಅವಧಿಯಲ್ಲಿರುವ ಸಾಧ್ಯತೆ ಇದೆ. ಸೊ ರಾಹು ಮಹಾದಶೆಗೆ ಏನು 25ರಿಂದ 35 ವಯೋಮಾನ ಅಂತ ಏನಿದೆಯೋ ಇದು ಅಷ್ಟೊಂದು ಉತ್ತಮವಾದಂಥ ಕಾಲ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಅವರಿಗೆ ಪ್ರೌಢಿಮೆ ಅನ್ನೋದು ಇನ್ನೂ ಬಂದಿರೋದಿಲ್ಲ. ಸೊ ಆ ಕಾರಣಕ್ಕೆ ರಾಹು ಮಹಾದಶೆಯಲ್ಲಿ ಮೂಡುವಂಥ ಮಹತ್ವಾಕಾಂಕ್ಷೆಗಳಿರ್ಬೋದು ಅಥವಾ ಹೈ ಎನರ್ಜಿ ಇರ್ಬೋದು ಅಥವಾ ಏನು ಸ್ಟ್ರೆಸ್ ಅಂತ ಏನಿದೆಯೋ ಇದನ್ನು ಹೆಂಗೆ ಸ್ಟ್ರೀಮ್ ಲೈನ್ ಮಾಡ್ಕೊಳ್ಬೇಕು ಅಂತ ಅವರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಸೊ ಹಂಗಾಗಿ ಡೈರೆಕ್ಷನ್ಲೆಸ್ ಆಗಿ ಅವರು ಸ್ವಲ್ಪ ಓಡಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ರಾಹು ಮಹಾದಶೆಯ ಅವಧಿ ನೀವು ಹೇಗೆ ಪ್ಲಾನಿಂಗ್ ಮಾಡ್ಕೊಳ್ತೀರೋ ಅದರಂತೆ ಫಲ ಕೊಡುತ್ತೆ. ಮಹತ್ ಕಾರ್ಯಗಳನ್ನು ಮಾಡಬೇಕು ಅಂತ ಮನಸ್ಸು ಹಾತೊರೆಯುತ್ತೆ. ಬಿಗ್ ಅಚೀವ್ಮೆಂಟ್, ಬಿಗ್ ಮನಿಗಾಗಿ ಹಗಲಿರುಳು ಯೋಚಿಸ್ತಾ ಇರ್ತಾರೆ. ಮಾನಸಿಕ ರೆಸ್ಟ್ಲೆಸ್ನೆಸ್ ಹೆಚ್ಚಾಗ್ಬೋದು. ರಾಹು ದಶೆ ಏನಿದೆಯೋ ಇದು ಹೈ ಸ್ಟ್ರೆಸ್, ಹೈ ಗ್ರೋತ್ನ ದಶೆಯ ಕಾಲ. ಆದರೆ ಎಲ್ಲವನ್ನೂ ಒಟ್ಟಿಗೆ ಮೈ ಮೇಲೆ ಹೇಳ್ಕೊಂಡು ಮಾಡ್ತೀನಿ ಅನ್ನೋದಕ್ಕಿಂತಲೂ ಸಣ್ಣ ಸಣ್ಣ ಹೆಜ್ಜೆ ಇಡೋದಕ್ಕೆ ಆರಂಭಿಸಬೇಕಾಗುತ್ತೆ. ಕನ್ಸಿಸ್ಟೆನ್ಸಿ ಇರಬೇಕು. ಓವರ್ ಥಿಂಕಿಂಗ್ ಪ್ರವೃತ್ತಿ ಇದನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಸದ್ಯ ಗುರು ಗೋಚರ ಏನು ಉತ್ತಮವಾಗಿಲ್ಲದೇ ಇರೋ ಕಾರಣ ಇವರು ಸಿಸ್ಟಮ್ಯಾಟಿಕ್ ಆಗಿ ಯಾವುದೇ ಕೆಲಸಗಳಿದ್ರೂ ಕೂಡ ಒಂದು ಸಿಸ್ಟಮ್ನ ಒಳಗಡೆ ಮಾಡೋದು ಸೂಕ್ತ. ಸೊ ಟೂ ಮಚ್ ವಿಚಾರಗಳನ್ನು ನಾನು ಮಾಡ್ತೀನಿ ಅಂತ ಹೋಗೋದಕ್ಕಿಂತಲೂ ಯಾವುದಾದ್ರೂ ಒಂದು ಅಥವಾ ಎರಡು ವಿಚಾರವನ್ನೇ ಹಿಡಿದು ಅದನ್ನು ಒಂದು ಲಾಜಿಕಲ್ ಎಂಡ್ವರೆಗೆ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟರೆ ರಾಹು ಮಹಾದಶೆ ಕೂಡ ಸಕ್ಸಸ್ಫುಲ್ ದಶೆಯಾಗಿ ಅವರಿಗೆ ಬದಲಾಗುತ್ತೆ. ಇನ್ನು 35ರಿಂದ 45 ವಯೋಮಾನದಲ್ಲಿರುವವರು ಗುರು ಮಹಾದಶೆಯ ಅವಧಿಯಲ್ಲಿರೋ ಸಾಧ್ಯತೆ ಇರ್ತದೆ. ಸಾಮಾನ್ಯವಾಗಿ ಗುರು ಮಹಾದಶೆ ಉತ್ತಮ ಕಾಲವೇ ಆಗಿರುತ್ತೆ. ಶಾಂತಿಯುತವಾಗಿ ಜೀವನ ಮಾಡೋ ಬಗ್ಗೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಆಳ ಅಗಲದ ಅರಿವಾಗಿರುತ್ತೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿ ಇರ್ತಾರೆ. ಅನುಭವವನ್ನು ಇತರರ ಮಾರ್ಗದರ್ಶನಕ್ಕೆ ಬಳಸಿದರೆ ಇನ್ನೂ ಉತ್ತಮ. ಸೊ ಈ ಅವಧಿ ಏನಿದೆ ಇವರಿಗೆ ಸಾಮಾಜಿಕ ಗೌರವ ಪ್ರಾಪ್ತಿ, ಪ್ರಮೋಷನ್ ಇಂಥದಕ್ಕೆಲ್ಲ ಅವಕಾಶಗಳಿರ್ತದೆ. ಸನ್ಮಾನಗಳು ಕೂಡ ಇವರಿಗೆ ಸಿಗುವ ಸಾಧ್ಯತೆ ಇರ್ತದೆ. ಇನ್ನು 45ರಿಂದ 55 ಪ್ರಾಯದಲ್ಲಿರುವವರು ಶನಿ ಮಹಾದಶೆಯಲ್ಲಿರುವ ಸಾಧ್ಯತೆ ಇದೆ. ಸೊ ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ ಲೋಡ್ ಹೆಚ್ಚಾಗ್ಬೋದು. ಜವಾಬ್ದಾರಿಗಳು ಕಷ್ಟ ಕೊಡ್ಬೋದಾಗಿದೆ.
ಕೆಲಸ ಕಾರ್ಯಗಳನ್ನು ಮೆಥಾಡಿಕ್ ಆಗಿ ಮಾಡಬೇಕಾಗುತ್ತೆ. ದಿನಚರಿಗಳನ್ನು ಅಳವಡಿಸಿಕೊಂಡು ಕ್ರಮಬದ್ಧವಾಗಿ ಮತ್ತು ಶಿಸ್ತಿನಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋದರೆ ಒಳ್ಳೆಯದು. ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಬದುಕು, ಆರೋಗ್ಯ ಇದರ ಬಗ್ಗೆನೂ ಕೂಡ ಇವರು ಗಮನ ಕೊಡಬೇಕಾಗುತ್ತೆ. ಯಾಕೆಂದರೆ ಈಗ ಗುರು 12ನೇ ಭಾವದಲ್ಲಿ ಇರೋದ್ರಿಂದಾಗಿ ಇವರು ಸ್ವಲ್ಪ ಆಧ್ಯಾತ್ಮಿಕತೆಯನ್ನು ಕೂಡ ರೂಢಿಸ್ಕೊಂಡ್ರೆ ಒಳ್ಳೆಯದು. ಒಟ್ಟಾರೆಯಾಗಿ ಸಿಂಹರಾಶಿಯವರು ಒಂದು ವರ್ಷದ ಮಟ್ಟಿಗೆ ಏನು ತಮ್ಮ ಅಂತರಾತ್ಮ ಅಂತ ಏನಿದೆಯೋ ಅದರ ಮೇಲೆ ಇವರು ವರ್ಕ್ ಮಾಡಬೇಕಾಗುತ್ತೆ. ಬಾಹ್ಯ ಪ್ರದರ್ಶನಕ್ಕೆ ಹೆಚ್ಚು ಮಹತ್ವ ಕೊಡಬಾರ್ದು. ಸೊ ಇದೊಂದು ರೀತಿಯ ವೈರಾಗ್ಯದ ಭಾವನೆ ಒಂದು ತರಬಹುದು. ಹಾಗಂತ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳೋದಕ್ಕೆ ಅದನ್ನು ಅಸ್ತ್ರವಾಗಿ ಬಳಸಬಾರ್ದು. ಇದುವರೆಗೂ ಏನು ತ್ಯಾಗಗಳನ್ನು ಮಾಡ್ತಾ ಬಂದಿದ್ರೋ ಅದಕ್ಕೆ ಮಹತ್ವ ಇಲ್ಲದಂತೆ ಆಗಬಹುದು. ಯಾಕೆಂದರೆ ಸಿಂಹರಾಶಿಯವರು ಸ್ವಲ್ಪ ತ್ಯಾಗಮಯಿ ಆಗಿರ್ತಾರೆ. ಇದು ನಿಮ್ಮೊಳಗೇನೆ ಏನೋ ಒಂದು ರೀತಿಯ ಕಳ್ಕೊಂಡ ಭಾವನೆಯನ್ನು ಉಂಟು ಮಾಡ್ಬೋದು. ಹಾಗೆಯೇ ನಿಮ್ಮನ್ನು ನೀವು ರೀಸೆಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರೇರೇಪಿಸಬಹುದು. ಸೊ ಇದಕ್ಕೆಲ್ಲ ಓಪನ್ ಆಗಿರಬೇಕಾಗತ್ತೆ. ಗುರು ಗೋಚರದ ಅವಧಿಯಲ್ಲಿ ಮನಸ್ಸು ಸ್ವಲ್ಪ ಏಕಾಂತ ಬಯಸಬಹುದು. ಎಮೋಷ್ನಲ್ ಬಳಲಿಕೆ, ಸದ್ದು ಗದ್ದಲಗಳಿಂದ ಕಿರಿಕಿರಿ ಇಂಥ ಅನುಭವ ಆಗ್ಬೋದು. ಹೀಗಾಗಿ ಇವರು ಸಾಮಾಜಿಕವಾಗಿಯೂ ಅಂತರ ಕಾಯ್ದುಕೊಳ್ಳೋದಕ್ಕೆ ಮುಂದಾಗೋ ಸಾಧ್ಯತೆ ಇದೆ. ಖರ್ಚು ವೆಚ್ಚಗಳ ಮೇಲೆ ನಿಗಾ ಇರಬೇಕಾಗುತ್ತೆ. ಹೊಸ ಕಲಿಕೆಗಳು, ಹೀಲಿಂಗ್ನ ವಿಚಾರಗಳಿಗೆ ಮಹತ್ವ ನೀಡಿದರೆ ಉತ್ತಮ. ನಯ, ವಿನಯ, ಗ್ರ್ಯಾಟಿಟ್ಯೂಡ್ಗಳನ್ನು ಬಳಸ್ಕೊಂಡ್ರೆ ಬಹಳ ಒಳ್ಳೆಯದು. ಈ ಗುರು ಗೋಚರದ ಎಫೆಕ್ಟ್ ಏನಿದೆಯೋ ಇದು ಹೆಚ್ಚು ಕಡಿಮೆ 15ರಿಂದ ಒಂದು 20% ಎಫೆಕ್ಟ್ ಇರ್ತದೆ. ಸೊ ಇದರಲ್ಲಿ ದಶೆಯ ಭುಕ್ತಿಗಳು ಚೆನ್ನಾಗಿತ್ತು ಅಂದರೆ, ಜೊತೆಗೆ ಗುರು ಸಂಚಾರದ ರಾಶಿಯಲ್ಲಿ ಅಂದರೆ ಕಟಕ ರಾಶಿಯಲ್ಲಿ ಅಷ್ಟಕವರ್ಗ ಬಿಂದು ಅಂತ ಏನಿದೆಯೋ 4ಕ್ಕಿಂತಲೂ ಹೆಚ್ಚಿಗೆ ಇತ್ತು ಅಂದರೆ ಏನು ಈ ಗೋಚರ ಅಂತ ಏನು ನಡೀತಾ ಇದೆಯೋ ಇದು ಬಹಳ ಕಷ್ಟ ಅಂತೇನು ಅನಿಸೋದಿಲ್ಲ. ಸೊ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಇದೆ. ಸೊ ಸರ್ವರಿಗೂ ಮಂಗಳ ಆಗಲಿ. ನಮಸ್ಕಾರ ಸ್ನೇಹಿತರೆ.